ಮಗನೇ, ನಾನು ಸಮಯಕ್ಕಿಂತ ಮುಂಚೆಯೇ ಬಂದೇನಲ್ಲ, ನೀನು ನನಗಾಗಿ ಕಾಯಬೇಕಾದ ಅವಶ್ಯಕತೆಯೇ ಬರಲಿಲ್ಲ ಎಂದು ವಿಮಾನ ನಿಲ್ದಾಣದ ಪ್ರವೇಶ ದ್ವಾರದ ಬಳಿ ತಲುಪುತ್ತಿದ್ದಂತೆಯೇ ಸಂಗೀತ ಅವರು ತಮ್ಮ ಮಗ ಪ್ರಜ್ವಲ್ಗೆ ನಗುತ್ತಾ ಹೇಳಿದರು. ಆದರೆ ಪ್ರಜ್ವಲ್ ಕೇವಲ ಮಂದಹಾಸ ಮಾಡಿ ಮುಂದೆ ನಡೆದು ಹೋದ. ಅವನ ಮುಖದಲ್ಲಿ ಎಂದಿನ ಉತ್ಸಾಹ ಕಾಣಿಸಲಿಲ್ಲ. ಸಂಗೀತ ಅವರಿಗೆ ಅದು ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ಆದರೂ ಪ್ರಯಾಣದ ಒತ್ತಡ ಇರಬಹುದು ಎಂದುಕೊಂಡು ಅವರು ಹೆಚ್ಚು ಯೋಚಿಸಲಿಲ್ಲ. ವರ್ಷಗಳ ನಂತರ ಮಗ ಮತ್ತು ಸೊಸೆಯೊಂದಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಕ್ಕಿದ್ದರಿಂದ ಅವರು ತುಂಬ ಸಂತೋಷದಲ್ಲಿದ್ದರು. ತಮ್ಮ ಪಾಸ್ಪೋರ್ಟ್ ಮತ್ತು ಟಿಕೆಟುಗಳನ್ನು ಪದೇ ಪದೇ ನೋಡುತ್ತಾ ಎಲ್ಲವೂ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದರು. ಚೆಕ್ ಇನ್ ಪ್ರಕ್ರಿಯೆ ಮುಗಿದ ನಂತರ ಮೂವರು ನಿರ್ಗಮನ ವಿಭಾಗದ ಕಡೆ ನಡೆದು ಹೋದರು. ಆಗಲೇ ಸಂಗೀತ ಅವರ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದಿತು. ಹಲೋ, ನಾನು ಸಂಗೀತ ಮಾತನಾಡುತ್ತಿದ್ದೇನೆ ಎಂದು ಅವರು ಕರೆ ಸ್ವೀಕರಿಸಿದರು. ಮೇಡಮ್, ನಾನು ನಿಮ್ಮ ಬ್ಯಾಂಕ್ನ ವಂಚನೆ ತಡೆ ವಿಭಾಗದಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಖಾತೆಗೆ ಸಂಬಂಧಿಸಿದ ಕೆಲವು ಅನುಮಾನಾಸ್ಪದ ಆನ್ಲೈನ್ ಚಟುವಟಿಕೆಗಳು ಕಂಡುಬಂದಿವೆ. ನೀವು ಈಗ ಮಾತನಾಡಲು ಸಾಧ್ಯವೇ ಎಂದು ಅತ್ತ ಕಡೆಯಿಂದ ಕೇಳಲಾಯಿತು. ಸಂಗೀತ ಅವರು ಆಶ್ಚರ್ಯಗೊಂಡರು. ಏನಾಯಿತು? ನನಗೆ ಏನೂ ಅರ್ಥವಾಗುತ್ತಿಲ್ಲ ಅಂತ ಸಂಗೀತ ಅವರು ಕೇಳಿದಾಗ, ಮೇಡಮ್, ಕಳೆದ ಕೆಲವು ವಾರಗಳಲ್ಲಿ ನಿಮ್ಮ ನೆಟ್ ಬ್ಯಾಂಕಿಂಗ್ ಸಂಬಂಧಿಸಿದ ಕೆಲವು ಬದಲಾವಣೆಗಳು ದಾಖಲಾಗಿವೆ. ಕೆಲವು ದೊಡ್ಡ ಮಟ್ಟದ ವಹಿವಾಟುಗಳ ಪ್ರಯತ್ನಗಳು ಕಂಡುಬಂದಿವೆ. ಭದ್ರತೆಯ ದೃಷ್ಟಿಯಿಂದ ನೀವು ಸಾಧ್ಯವಾದಷ್ಟು ಬೇಗ ನಿಮ್ಮ ಖಾತೆ ಪರಿಶೀಲಿಸಬೇಕು ಅಂತ ಹೇಳಲಾಯಿತು. ಈ ಮಾತು ಕೇಳುತ್ತಿದ್ದಂತೆಯೇ ಸಂಗೀತ ಅವರ ಮುಖದ ಬಣ್ಣ ಬದಲಾಯಿತು. ಆದರೆ ನಾನು ಯಾವುದೇ ಬದಲಾವಣೆ ಮಾಡಿಲ್ಲ ಎಂದು ಅವರು ಗಾಬರಿಯಿಂದ ಹೇಳಿದರು. ಆದ್ದರಿಂದಲೇ ನಾವು ನಿಮ್ಮನ್ನು ಸಂಪರ್ಕಿಸುತ್ತಿದ್ದೇವೆ ಮೇಡಮ್. ನೀವು ಇತ್ತೀಚೆಗೆ ಯಾರಿಗಾದರೂ ನಿಮ್ಮ ಮೊಬೈಲ್ ಅಥವಾ ಬ್ಯಾಂಕಿಂಗ್ ಮಾಹಿತಿಗೆ ಪ್ರವೇಶ ನೀಡಿದ್ದೀರಾ ಎಂದು ಬ್ಯಾಂಕ್ ಅಧಿಕಾರಿ ಕೇಳಿದರು. ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಅವರಿಗೆ ಕಳೆದ ಕೆಲವು ತಿಂಗಳಲ್ಲಿ ನಡೆದ ಹಲವು ಘಟನೆಗಳು ನೆನಪಾದವು. ಅನೇಕ ಬಾರಿ ಪ್ರಜ್ವಲ್ ಅವರ ಮೊಬೈಲ್ ತೆಗೆದುಕೊಂಡು ಸೆಟ್ಟಿಂಗ್ಗಳನ್ನು ಬದಲಾಯಿಸಿದ್ದ. ಕೆಲವೊಮ್ಮೆ ಅಪ್ಡೇಟ್ ಮಾಡಿಕೊಡುತ್ತೇನೆ ಎಂದು ಹೇಳಿದ್ದ. ಆಗ ಅವರಿಗೆ ಯಾವುದೇ ಅನುಮಾನ ಬಂದಿರಲಿಲ್ಲ. ಮೇಡಮ್, ನಿಮಗೆ ಸಾಧ್ಯವಾದರೆ ತಕ್ಷಣ ಬ್ಯಾಂಕಿಗೆ ಭೇಟಿ ನೀಡಿ. ನಿಮ್ಮ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದು ಉತ್ತಮ ಎಂದು ಅಧಿಕಾರಿ ಸಲಹೆ ನೀಡಿದರು. ಕರೆ ಮುಗಿದ ನಂತರ ಸಂಗೀತ ಅವರ ಮನಸ್ಸಿನಲ್ಲಿ ವಿಚಿತ್ರ ಆತಂಕ ಹುಟ್ಟಿತು. ಅಷ್ಟರಲ್ಲಿ ಪ್ರಜ್ವಲ್ ಅವರ ಬಳಿ ಬಂದು, ಅಮ್ಮ, ಏನಾಯಿತು ಎಂದು ಕೇಳಿದ. ಬ್ಯಾಂಕ್ನಿಂದ ಕರೆ ಬಂದಿತ್ತು. ನನ್ನ ಖಾತೆಯಲ್ಲಿ ಕೆಲವು ಸಮಸ್ಯೆಗಳಿವೆ ಅಂತ ಹೇಳುತ್ತಿದ್ದಾರೆ ಎಂದು ಸಂಗೀತ ಹೇಳಿದರು. ಈ ಮಾತು ಕೇಳುತ್ತಿದ್ದಂತೆಯೇ ಪ್ರಜ್ವಲ್ ಮುಖದಲ್ಲಿ ಕ್ಷಣಕಾಲ ಒಂದು ಬದಲಾವಣೆ ಕಾಣಿಸಿತು. ಆದರೆ ತಕ್ಷಣವೇ ಆತ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡ. ಅಮ್ಮ, ಇಂತಹ ಕರೆಗಳು ಬರುತ್ತಲೇ ಇರುತ್ತವೆ, ಚಿಂತಿಸಬೇಡಿ. ನಾವು ಪ್ರವಾಸ ಮುಗಿಸಿಕೊಂಡು ಬಂದ ಮೇಲೆ ನೋಡೋಣ ಎಂದನು. ಆದರೆ ಸಂಗೀತ ಅವರ ಮನಸ್ಸು ಈಗ ನೆಮ್ಮದಿಯಾಗಿರಲಿಲ್ಲ. ಸ್ವಲ್ಪ ದೂರ ನಡೆದ ನಂತರ ಅವರು ನಿಂತು ಬಿಟ್ಟರು. ಪ್ರಜ್ವಲ್, ನನಗೆ ಈ ಪ್ರಯಾಣಕ್ಕಿಂತ ಮೊದಲು ಬ್ಯಾಂಕ್ ವಿಷಯ ಸ್ಪಷ್ಟವಾಗಬೇಕು ಅನಿಸುತ್ತಿದೆ ಅಂದರು. ಅಮ್ಮ, ಈಗ ಏಕೆ ಎಂದು ಪ್ರಜ್ವಲ್ ಕಿರಿಕಿರಿಯಿಂದ ಕೇಳಿದ. ಏಕೆಂದರೆ ಇದು ನನ್ನ ಜೀವನ ಪೂರ್ತಿ ದುಡಿದು ಗಳಿಸಿದ ಹಣದ ವಿಷಯ ಅಂದರು. ಕೆಲವು ಕ್ಷಣಗಳ ಮೌನದ ನಂತರ ಅವರು ದೃಢವಾದ ಸ್ವರದಲ್ಲಿ, ನೀವು ಇಬ್ಬರು ಹೋಗಿ ಬನ್ನಿ, ನಾನು ಮನೆಗೆ ಹಿಂತಿರುಗುತ್ತೇನೆ ಅಂತ ಹೇಳಿದರು. ಪ್ರಜ್ವಲ್ ಮತ್ತು ಪಲ್ಲವಿ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡರು. ಅಮ್ಮ ಹೀಗೆ ಏಕಾಏಕಿ ನಿರ್ಧಾರ ಬದಲಾಯಿಸುವುದೇಕೆ ಎಂದು ಪಲ್ಲವಿ ಕೇಳಿದಳು. ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮೊದಲು ಬ್ಯಾಂಕ್ ವಿಷಯ ನೋಡುತ್ತೇನೆ ಅಂತ ಸಂಗೀತ ಅವರು ಹೇಳಿದಾಗ ಪ್ರಜ್ವಲ್ ಒಪ್ಪಿಕೊಂಡಂತೆ ನಟಿಸಿದ. ಸರಿಯಮ್ಮ, ನಿಮ್ಮ ಇಷ್ಟ. ಅವನ ಧ್ವನಿಯಲ್ಲಿ ನಿರಾಶೆಗಿಂತ ಬೇರೆ ಏನೋ ಇದ್ದಿತು. ಆದರೆ ಆ ಕ್ಷಣದಲ್ಲಿ ಸಂಗೀತ ಅವರು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಟ್ಯಾಕ್ಸಿ ಹಿಡಿದು ಮನೆಗೆ ಹಿಂತಿರುಗಿದರು. ಇಡೀ ದಾರಿಯುದ್ದಕ್ಕೂ ಅವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಸುತ್ತುತ್ತಿತ್ತು, ನಿಜವಾಗಿಯೂ ಏನಾದರೂ ತಪ್ಪಾಗಿದೆಯೇ ಅಂತ. ಮನೆಗೆ ತಲುಪಿದ ನಂತರ ಅವರು ಮೊದಲು ತಮ್ಮ ಮೊಬೈಲ್ ಪರಿಶೀಲಿಸಲು ಆರಂಭಿಸಿದರು. ಬ್ಯಾಂಕ್ನ ಹಳೆಯ ಸಂದೇಶಗಳನ್ನು ಹುಡುಕುತ್ತಾ ಹೋದಾಗ ಅವರಿಗೆ ಒಂದು ವಿಚಿತ್ರ ಸಂಗತಿ ಕಾಣಿಸಿತು. ಸಾಮಾನ್ಯ ಇನ್ಬಾಕ್ಸ್ನಲ್ಲಿ ಕಾಣಿಸಬೇಕಾದ ಅನೇಕ ಬ್ಯಾಂಕ್ ಸಂದೇಶಗಳು ಪ್ರತ್ಯೇಕ ಫೋಲ್ಡರ್ನಲ್ಲಿ ಸಂಗ್ರಹವಾಗಿದ್ದವು. ಆ ಫೋಲ್ಡರನ್ನು ಅವರು ಇದುವರೆಗೂ ನೋಡಿರಲಿಲ್ಲ. ಅದನ್ನು ತೆರೆದ ತಕ್ಷಣ ಅವರ ಕೈಗಳು ನಡುಗತೊಡಗಿದವು. ಅದರೊಳಗೆ ಅನೇಕ OTP ಸಂದೇಶಗಳು, ನೆಟ್ ಬ್ಯಾಂಕಿಂಗ್ ಬದಲಾವಣೆಗಳ ಮಾಹಿತಿ ಮತ್ತು ದೊಡ್ಡ ಮೊತ್ತದ ವ್ಯವಹಾರಗಳ ಎಚ್ಚರಿಕೆಗಳು ಇದ್ದವು. ಇವೆಲ್ಲವನ್ನು ಅವರು ಹಿಂದೆಂದೂ ನೋಡಿರಲಿಲ್ಲ. ಈಗ ಸಂಗೀತ ಅವರಿಗೆ ಸ್ಪಷ್ಟವಾಗತೊಡಗಿತು. ಯಾರೋ ಒಬ್ಬರು ಬಹಳ ಯೋಚಿಸಿ ಅವರಿಂದ ಈ ಮಾಹಿತಿಯನ್ನು ಮರೆ ಮಾಡಿದ್ದರು. ಆ ರಾತ್ರಿ ಅವರಿಗೆ ಒಂದು ಕ್ಷಣವೂ ನಿದ್ರೆ ಬರಲಿಲ್ಲ. ಮೊಬೈಲ್ನಲ್ಲಿ ಕಂಡ ಪ್ರತಿಯೊಂದು ಸಂದೇಶವೂ ಅವರ ಮನಸ್ಸಿನಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿತ್ತು. ಇದು ಕೇವಲ ಹಣದ ವಿಷಯವಲ್ಲ, ಇದು ನಂಬಿಕೆಯ ವಿಷಯವಾಗಿತ್ತು. ಮರುದಿನ ಬೆಳಗ್ಗೆ ಅವರು ತಮ್ಮ ಹಳೆಯ ಸ್ನೇಹಿತೆ ರಮಾದೇವಿಯವರನ್ನ ಭೇಟಿಯಾದರು. ಎಲ್ಲ ಘಟನೆಗಳನ್ನು ಕೇಳಿದ ರಮಾದೇವಿಯವರು ಗಂಭೀರ ಧ್ವನಿಯಲ್ಲಿ, ಸಂಗೀತ, ಈಗ ಅಳುವುದರಿಂದ ಪ್ರಯೋಜನವಿಲ್ಲ. ಮೊದಲು ಎಲ್ಲ ಸಾಕ್ಷಿಗಳನ್ನು ಸುರಕ್ಷಿತವಾಗಿಟ್ಟುಕೋ.
ನಂತರ ಬ್ಯಾಂಕಿಗೆ ಹೋಗಿ ಸಂಪೂರ್ಣ ವಿವರ ಪಡೆದುಕೋ ಅಂತ ಹೇಳಿದರು. ಆ ಸಲಹೆ ಸಂಗೀತ ಅವರಿಗೆ ಧೈರ್ಯ ನೀಡಿತು. ಅವರು ಅದೇ ದಿನ ಬ್ಯಾಂಕಿಗೆ ಭೇಟಿ ನೀಡಿದರು. ಅಲ್ಲಿ ಅಧಿಕಾರಿಗಳೊಂದಿಗೆ ಮಾತನಾಡಿದ ನಂತರ ಅವರಿಗೆ ತಿಳಿಯಿತು, ಕಳೆದ ಕೆಲವು ತಿಂಗಳುಗಳಲ್ಲಿ ಅವರ ಖಾತೆಗೆ ಸಂಬಂಧಿಸಿದ ಕೆಲವು ಡಿಜಿಟಲ್ ಸೆಟ್ಟಿಂಗ್ಗಳಲ್ಲಿ ಬದಲಾವಣೆ ಮಾಡಲಾಗಿತ್ತು. ಕೆಲವು ವ್ಯವಹಾರಗಳ ಪ್ರಯತ್ನಗಳು ನಡೆದಿದ್ದವು. ಇದನ್ನು ಕೇಳುತ್ತಿದ್ದಂತೆ ಅವರ ಅನುಮಾನ ಮತ್ತಷ್ಟು ಗಟ್ಟಿಯಾಯಿತು. ಮನೆಗೆ ಹಿಂತಿರುಗಿದ ನಂತರ ಅವರು ಪ್ರಜ್ವಲ್ ಬಳಸುತ್ತಿದ್ದ ಹಳೆಯ ಕೊಠಡಿಗೆ ಹೋದರು. ಅಲ್ಲಿ ಅಲ್ಮಾರಿಯ ಕೆಳಭಾಗದಲ್ಲಿದ್ದ ಒಂದು ನೀಲಿ ಫೈಲ್ ಅವರ ಗಮನ ಸೆಳೆಯಿತು. ಆ ಫೈಲ್ ತೆರೆಯುತ್ತಿದ್ದಂತೆ ಅವರ ಹೃದಯ ಬಡಿತ ವೇಗವಾಯಿತು. ಅದರೊಳಗೆ ಅವರ ಆಸ್ತಿ, ಬ್ಯಾಂಕ್ ವಿವರಗಳು ಮತ್ತು ಕೆಲವು ಕಾನೂನು ದಾಖಲೆಗಳ ಕರಡು ಪ್ರತಿಗಳು ಇದ್ದವು. ಕೆಲವು ದಾಖಲೆಗಳಲ್ಲಿ ಅವರ ಸಹಿ ಪಡೆಯಲು ಖಾಲಿ ಜಾಗವೂ ಇದ್ದಿತು. ಅವರು ತಕ್ಷಣ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ಆ ದಾಖಲೆಗಳ ಫೋಟೋ ತೆಗೆದು ಸುರಕ್ಷಿತವಾಗಿ ಉಳಿಸಿಕೊಂಡರು. ನಂತರ ಎಲ್ಲವನ್ನು ಇದ್ದ ಹಾಗೆ ಜಾಗದಲ್ಲಿ ಇಟ್ಟು ಬಿಟ್ಟರು. ಈಗ ಅವರಿಗೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿತ್ತು. ಸತ್ಯವನ್ನು ತಿಳಿಯದೆ ತಾನು ಹಿಂದೆ ಸರಿಯುವುದಿಲ್ಲ ಅಂತ ನಿರ್ಧರಿಸಿಕೊಂಡರು. ಮುಂದಿನ ಕೆಲವು ದಿನಗಳಲ್ಲಿ ನಡೆದ ಘಟನೆಗಳು ಅವರ ಅನುಮಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿದವು. ಪ್ರಜ್ವಲ್ ಪದೇ ಪದೇ ಕರೆ ಮಾಡಿ ಕೆಲವು ದಾಖಲೆಗಳ ಮೇಲೆ ಸಹಿ ಬೇಕು ಎಂದು ಒತ್ತಾಯಿಸುತ್ತಿದ್ದ. ಆದರೆ ಈ ಬಾರಿ ಸಂಗೀತ ಅವರು ಮೊದಲಿನಂತಿರಲಿಲ್ಲ. ಅವರು ಪ್ರತಿಯೊಂದು ಮಾತನ್ನು ಗಮನದಿಂದ ಕೇಳುತ್ತಿದ್ದರು, ಪ್ರತಿಯೊಂದು ವಿವರವನ್ನು ದಾಖಲಿಸಿಕೊಳ್ಳುತ್ತಿದ್ದರು. ಕೊನೆಗೆ ರಮಾದೇವಿಯವರ ಸಲಹೆಯಂತೆ ಅವರು ಅನುಭವಿ ವಕೀಲರೊಬ್ಬರನ್ನ ಭೇಟಿಯಾದರು. ವಕೀಲರು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಗಂಭೀರ ಧ್ವನಿಯಲ್ಲಿ, ನೀವು ಸಮಯಕ್ಕೆ ಸರಿಯಾಗಿ ಎಚ್ಚೆತ್ತುಕೊಂಡಿದ್ದೀರಿ. ಇನ್ನು ಮುಂದೆ ಯಾವುದೇ ದಾಖಲೆ ಮೇಲೆ ಸಹಿ ಮಾಡುವ ಮೊದಲು ಅದರ ಸಂಪೂರ್ಣ ಅರ್ಥ ತಿಳಿದುಕೊಳ್ಳಿ. ಮತ್ತು ನಿಮ್ಮ ಮಗನಿಗೂ ನೀವು ಎಲ್ಲವನ್ನ ತಿಳಿದುಕೊಂಡಿದ್ದೀರಿ ಎಂಬುದು ಈಗಲೇ ಗೊತ್ತಾಗಬಾರದು ಅಂತ ಹೇಳಿದರು. ಸಂಗೀತ ಅವರು ತಲೆ ಆಡಿಸಿದರು. ಈಗ ಅವರೊಳಗಿನ ಭಯ ನಿಧಾನವಾಗಿ ದೃಢ ಸಂಕಲ್ಪವಾಗಿ ಬದಲಾಗುತ್ತಿತ್ತು. ಅವರಿಗೆ ತಮ್ಮ ಪತಿಯ ಮಾತುಗಳು ನೆನಪಾಗುತ್ತಿದ್ದವು. ನಂಬಿಕೆ ಇರಬೇಕು, ಆದರೆ ಕಣ್ಣು ಮುಚ್ಚಿ ಯಾರನ್ನು ನಂಬಬಾರದು ಅಂತ. ಆ ದಿನದಿಂದ ಸಂಗೀತ ಅವರು ತಮ್ಮ ಜೀವನದ ಅತ್ಯಂತ ಕಠಿಣ ಹೋರಾಟಕ್ಕೆ ಸಿದ್ಧರಾಗತೊಡಗಿದರು. ಅದು ಹಣದ ವಿರುದ್ಧದ ಹೋರಾಟವಲ್ಲ, ತಮ್ಮದೇ ಮಗನ ಮೇಲಿದ್ದ ನಂಬಿಕೆ ಮತ್ತು ಸತ್ಯದ ನಡುವಿನ ಹೋರಾಟವಾಗಿತ್ತು. ಕೆಲವು ದಿನಗಳ ನಂತರ ಪ್ರಜ್ವಲ್ ಮತ್ತೆ ಸಂಗೀತ ಅವರಿಗೆ ಕರೆ ಮಾಡಿ, ಅಮ್ಮ, ಮುಂದಿನ ವಾರ ನಾನು ಮತ್ತು ಪಲ್ಲವಿ ನಿಮ್ಮ ಮನೆಗೆ ಬರುತ್ತೇವೆ. ಕೆಲವು ದಾಖಲೆಗಳಿಗೆ ನಿಮ್ಮ ಸಹಿ ಬೇಕಿದೆ. ಎಲ್ಲವೂ ನಿಮ್ಮ ಅನುಕೂಲಕ್ಕಾಗಿಯೇ ಅಂತ ಹೇಳಿದನು. ಸಂಗೀತ ಅವರು ತಮ್ಮ ಧ್ವನಿಯಲ್ಲಿ ಯಾವುದೇ ಬದಲಾವಣೆ ತೋರಿಸದೆ ಉತ್ತರಿಸಿದರು, ಸರಿ ಮಗನೇ, ದಾಖಲೆಗಳನ್ನು ತಂದುಕೋ, ನಾನು ನೋಡಿ ನಿರ್ಧಾರ ಮಾಡುತ್ತೇನೆ ಅಂತ. ಅತ್ತ ಕಡೆಯಿಂದ ಪ್ರಜ್ವಲ್ ನಗುತ್ತಾ, ಅಮ್ಮ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ ಎಂದು ಕೇಳಿದ. ಸಂಗೀತ ಅವರ ಹೃದಯದಲ್ಲಿ ನೋವಿನ ಅಲೆ ಎದ್ದಿತು. ಆದರೆ ಅವರು ಶಾಂತವಾಗಿಯೇ, ನಂಬಿಕೆ ಇದೆ ಮಗನೇ, ಅದಕ್ಕೆ ಎಲ್ಲವನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದುವರಿಯಲು ಬಯಸುತ್ತಿದ್ದೇನೆ ಎಂದರು. ಕರೆ ಮುಗಿದ ನಂತರ ಅವರು ತಮ್ಮ ಡೈರಿಯನ್ನು ತೆಗೆದುಕೊಂಡರು. ಕಳೆದ ಹಲವು ತಿಂಗಳುಗಳಲ್ಲಿ ನಡೆದ ಪ್ರತಿಯೊಂದು ಸಣ್ಣ ಘಟನೆಯನ್ನು ಬರೆಯಲು ಆರಂಭಿಸಿದರು. ಯಾವ ದಿನ ಪ್ರಜ್ವಲ್ ಮನೆಗೆ ಬಂದಿದ್ದನು, ಯಾವ ದಿನ ಅವರ ಮೊಬೈಲ್ ತನ್ನ ಬಳಿ ಇಟ್ಟುಕೊಂಡಿದ್ದನು, ಯಾವಾಗ ಬ್ಯಾಂಕ್ ಕುರಿತು ಮಾತನಾಡಿದ್ದನು, ಯಾವಾಗ ವಿದೇಶ ಪ್ರವಾಸದ ಪ್ರಸ್ತಾಪ ಮಾಡಿದ್ದನು. ಒಂದೊಂದು ಘಟನೆಯನ್ನು ಬರೆಯುತ್ತಾ ಹೋದಂತೆ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಸಾಗುತ್ತಿರುವಂತೆ ಕಾಣಿಸತೊಡಗಿತು. ಮುಂದಿನ ವಾರದ ಸಂಜೆ ಬಾಗಿಲಿನ ಗಂಟೆ ಮೊಳಗಿತು. ಸಂಗೀತ ಅವರು ಬಾಗಿಲು ತೆರೆದರು. ಎದುರಿಗೆ ಪ್ರಜ್ವಲ್ ಮತ್ತು ಪಲ್ಲವಿ ನಿಂತಿದ್ದರು. ಪ್ರಜ್ವಲ್ ಮುಖದಲ್ಲಿ ಎಂದಿನಂತೆಯೇ ನಗು ಇದ್ದಿತು. ಆದರೆ ಈಗ ಆ ನಗುವಿನ ಹಿಂದೆ ಏನೋ ಅಡಗಿದೆ ಎಂಬ ಅನುಮಾನ ಸಂಗೀತ ಅವರಿಗೆ ಸ್ಪಷ್ಟವಾಗುತ್ತಿತ್ತು. ಅಮ್ಮ, ಹೇಗಿದ್ದೀರಾ ಎಂದು ಪ್ರಜ್ವಲ್ ಕೇಳಿದ. ಚೆನ್ನಾಗಿದ್ದೇನೆ ಮಗನೇ, ಒಳಗೆ ಬನ್ನಿ. ಮೂವರು ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತರು. ಸ್ವಲ್ಪ ಹೊತ್ತು ಸಾಮಾನ್ಯ ಮಾತುಕತೆ ನಡೆಯಿತು. ನಂತರ ಪ್ರಜ್ವಲ್ ತನ್ನ ಬ್ಯಾಗಿನಿಂದ ಒಂದು ಫೈಲ್ ತೆಗೆದು ಮೇಜಿನ ಮೇಲೆ ಇಟ್ಟನು. ಅಮ್ಮ, ನಾನು ಹೇಳಿದ್ದ ದಾಖಲೆಗಳು ಇವೆ, ಒಂದು ಚಿಕ್ಕ ಔಪಚಾರಿಕತೆ ಅಷ್ಟೇ ಅಂದನು. ಸಂಗೀತ ಅವರು ಫೈಲ್ ತೆಗೆದುಕೊಂಡು ಒಂದೊಂದು ಪುಟವನ್ನು ನಿಧಾನವಾಗಿ ಓದಲು ಆರಂಭಿಸಿದರು. ಪ್ರಜ್ವಲ್ ಅಸಹನೆಯಿಂದ, ಅಮ್ಮ, ಇಷ್ಟು ಸಮಯ ಏಕೆ ತೆಗೆದುಕೊಳ್ಳುತ್ತಿದ್ದೀರಿ? ಇದು ಸಾಮಾನ್ಯ ಪ್ರಕ್ರಿಯೆ ಅಷ್ಟೇ ಅಂದನು. ಸಂಗೀತ ಅವರು ತಲೆ ಎತ್ತಿ ಅವನ ಕಡೆ ನೋಡಿ, ಮಗನೇ, ಜೀವನದಲ್ಲಿ ನಾನು ಒಂದು ವಿಷಯ ಕಲಿತಿದ್ದೇನೆ, ಓದದೆ ಯಾವತ್ತೂ ಸಹಿ ಮಾಡಬಾರದು ಅಂತ ಹೇಳಿದರು. ಪ್ರಜ್ವಲ್ ಕೆಲ ಕ್ಷಣ ಮೌನವಾಗಿದ್ದ. ಪಲ್ಲವಿ ಮಧ್ಯೆ ಮಾತನಾಡಿ, ಅತ್ತೆ, ನಾವು ನಿಮ್ಮವರಲ್ಲವೇ ಅಂದಳು. ಸಂಗೀತ ಅವರು ಸಣ್ಣದಾಗಿ ನಕ್ಕು, ಅದಕ್ಕೆ ಎಲ್ಲವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತಿದ್ದೇನೆ ಅಂದರು. ಅವರು ಮತ್ತಷ್ಟು ಪುಟಗಳನ್ನು ತಿರುಗಿಸಿದರು. ದಾಖಲೆಗಳ ಭಾಷೆ ಸಾಮಾನ್ಯ ವ್ಯಕ್ತಿಗೆ ಸುಲಭವಾಗಿ ಅರ್ಥವಾಗುವಂತಿರಲಿಲ್ಲ. ಆದರೆ ಕೆಲವು ವಿಷಯಗಳು ಸ್ಪಷ್ಟವಾಗಿದ್ದವು. ಆಸ್ತಿ ನಿರ್ವಹಣೆ, ಹಣಕಾಸು ಅಧಿಕಾರ ಮತ್ತು ಭವಿಷ್ಯದ ಹಕ್ಕುಗಳಿಗೆ ಸಂಬಂಧಿಸಿದ ಅಂಶಗಳು ದಾಖಲಾಗಿದ್ದವು. ಅವರು ಫೈಲ್ ಮುಚ್ಚಿ ಮೇಜಿನ ಮೇಲೆ ಇಟ್ಟರು. ನಂತರ ದೃಢವಾದ ಧ್ವನಿಯಲ್ಲಿ, ಈ ದಾಖಲೆಗಳನ್ನು ನಾನು ಒಬ್ಬ ವಕೀಲರಿಗೆ ತೋರಿಸಿದ ನಂತರವೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದರು. ಈ ಮಾತು ಕೇಳುತ್ತಿದ್ದಂತೆ ಪ್ರಜ್ವಲ್ ಮುಖದಲ್ಲಿದ್ದ ನಗು ಮಾಯವಾಯಿತು.
ಅಮ್ಮ, ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ಲವೇ ಅಂದನು. ನಂಬಿಕೆ ಇದೆ ಮಗನೇ, ಆದರೆ ಇಂತಹ ವಿಷಯಗಳಲ್ಲಿ ಜಾಗರೂಕತೆ ಕೂಡ ಅಗತ್ಯ ಅಂತ ಸಂಗೀತ ಅವರು ಹೇಳಿದಾಗ ಕೆಲವು ಕ್ಷಣಗಳ ಕಾಲ ಕೊಠಡಿಯಲ್ಲಿ ಮೌನ ಆವರಿಸಿತು. ನಂತರ ಪ್ರಜ್ವಲ್ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು, ಸರಿ, ನಿಮಗೆ ಹೇಗೆ ಸರಿ ಎಂದು ಅನಿಸುತ್ತದೆಯೋ ಹಾಗೆ ಮಾಡಿ ಎಂದು ಹೇಳಿದ. ಆದರೆ ಅವನ ಧ್ವನಿಯಲ್ಲಿ ಅಸಹನೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಅಲ್ಲಿಂದ ಹೊರಟು ಹೋದರು. ಬಾಗಿಲು ಮುಚ್ಚಿದ ತಕ್ಷಣ ಸಂಗೀತ ಅವರು ದೀರ್ಘ ನಿಟ್ಟುಸಿರು ಬಿಟ್ಟರು. ಅವರ ಅನುಮಾನ ಈಗ ಮತ್ತಷ್ಟು ಗಟ್ಟಿಯಾಗಿತ್ತು. ಮರುದಿನ ಅವರು ವಕೀಲ್ ಮೆಹ್ತಾ ಅವರನ್ನು ಭೇಟಿ ಮಾಡಿದರು. ಎಲ್ಲ ದಾಖಲೆಗಳನ್ನು ವಿವರವಾಗಿ ಪರಿಶೀಲಿಸಿದ ಮೆಹ್ತಾ ಅವರು ಗಂಭೀರ ಸ್ವರದಲ್ಲಿ, ಈ ದಾಖಲೆಗಳಲ್ಲಿ ಕೆಲವು ಅಂಶಗಳು ನಿಮ್ಮ ಹಣಕಾಸಿನ ನಿರ್ಧಾರಗಳ ಮೇಲಿನ ನಿಯಂತ್ರಣವನ್ನು ಬೇರೆ ವ್ಯಕ್ತಿಗೆ ನೀಡುವ ಸಾಧ್ಯತೆಯನ್ನು ಹೊಂದಿವೆ. ನೀವು ಓದದೆ ಸಹಿ ಮಾಡಿದ್ದರೆ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆ ಉಂಟಾಗಬಹುದಿತ್ತು ಅಂತ ಹೇಳಿದರು. ಸಂಗೀತ ಅವರ ಕೈಗಳು ನಡುಗಿದವು. ಹಾಗಾದರೆ ನನ್ನ ಅನುಮಾನ ತಪ್ಪಾಗಿರಲಿಲ್ಲವೇ ಅಂತ ಸಂಗೀತ ಅವರು ಕೇಳಿದಾಗ ವಕೀಲರು, ನಾವು ಇನ್ನು ಯಾರ ಮೇಲೆಯೂ ಆರೋಪ ಮಾಡುತ್ತಿಲ್ಲ, ಆದರೆ ಸಾಕಷ್ಟು ಎಚ್ಚರಿಕೆಯಿಂದ ಮುಂದುವರಿಯುವುದು ಅಗತ್ಯ ಅಂದರು. ಅವರು ಕೆಲವು ಸಲಹೆಗಳನ್ನು ನೀಡಿದರು. ಎಲ್ಲ ಬ್ಯಾಂಕ್ ಪಾಸ್ವರ್ಡ್ಗಳನ್ನು ಬದಲಾಯಿಸಲು ಹೇಳಿದರು, ಮೊಬೈಲ್ ಭದ್ರತೆಯನ್ನು ಹೆಚ್ಚಿಸಲು ಹೇಳಿದರು ಮತ್ತು ಮುಖ್ಯವಾಗಿ ಮುಂದಿನ ಎಲ್ಲ ಮಾತುಕತೆಗಳು ದಾಖಲೆಯಾಗುವ ಸ್ಥಳದಲ್ಲಿಯೇ ನಡೆಯಬೇಕು ಎಂದು ತಿಳಿಸಿದರು. ಕೆಲವು ದಿನಗಳ ನಂತರ ಪ್ರಜ್ವಲ್ ಮತ್ತೆ ಕರೆ ಮಾಡಿ, ಅಮ್ಮ, ದಾಖಲೆಗಳ ವಿಷಯ ಏನಾಯಿತು ಅಂತ ಕೇಳಿದನು. ಈ ಬಾರಿ ಸಂಗೀತ ಅವರು ನೇರವಾಗಿ, ನಾವು ಎಲ್ಲರೂ ಬ್ಯಾಂಕ್ನಲ್ಲಿ ಅಥವಾ ವಕೀಲರ ಕಚೇರಿಯಲ್ಲಿ ಭೇಟಿಯಾಗೋಣ, ಅಲ್ಲೇ ಕುಳಿತು ಮಾತನಾಡೋಣ ಅಂತ ಹೇಳಿದರು. ಅತ್ತ ಕಡೆಯಿಂದ ಕೆಲವು ಕ್ಷಣ ಮೌನ ಆವರಿಸಿತು. ನಂತರ ಪ್ರಜ್ವಲ್ ನಿಧಾನವಾಗಿ, ಸರಿಯಮ್ಮ ಎಂದನು. ನಿಗದಿತ ದಿನ ಎಲ್ಲರೂ ವಕೀಲರ ಕಚೇರಿಯಲ್ಲಿ ಭೇಟಿಯಾದರು. ಸಂಗೀತ ಅವರು, ವಕೀಲ್ ಮೆಹ್ತಾ ಮತ್ತು ರಮಾದೇವಿ ಮೊದಲೇ ಅಲ್ಲಿದ್ದರು. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ವಲ್ ಮತ್ತು ಪಲ್ಲವಿ ಒಳಗೆ ಬಂದರು. ವಕೀಲರು ಎಲ್ಲರನ್ನ ಕುಳಿತುಕೊಳ್ಳಲು ಹೇಳಿದರು. ನಂತರ ಫೈಲ್ ತೆರೆದು ಪ್ರಜ್ವಲ್ ಕಡೆ ನೋಡಿ, ಈ ದಾಖಲೆಗಳ ಉದ್ದೇಶವನ್ನು ನಿಮ್ಮ ಮಾತಿನಲ್ಲಿ ವಿವರಿಸಬಹುದೇ ಅಂತ ಕೇಳಿದರು. ಪ್ರಜ್ವಲ್ ಸ್ವಲ್ಪ ಗಾಬರಿಯಾಗಿ, ಭವಿಷ್ಯದಲ್ಲಿ ಅನುಕೂಲವಾಗಲಿ ಅಂತ ಎಂದು ಹೇಳಿದನು. ಯಾವ ರೀತಿಯ ಅನುಕೂಲ? ವಕೀಲರ ಈ ಪ್ರಶ್ನೆಗೆ ಅವನು ತಕ್ಷಣ ಉತ್ತರ ಕೊಡಲಿಲ್ಲ. ವಕೀಲರು ಶಾಂತವಾಗಿ ಮುಂದುವರಿಸಿದರು, ಈ ದಾಖಲೆಗಳಲ್ಲಿ ಇರುವ ಪ್ರತಿಯೊಂದು ಅಂಶದ ಬಗ್ಗೆ ಸಂಗೀತ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆಯೇ ಅಂದಾಗ ಕೊಠಡಿಯಲ್ಲಿ ಮತ್ತೆ ಮೌನ ಆವರಿಸಿತು. ಪಲ್ಲವಿ ನಿಧಾನ ಸ್ವರದಲ್ಲಿ, ನಮ್ಮ ಉದ್ದೇಶ ತಪ್ಪಾಗಿರಲಿಲ್ಲ ಎಂದಳು. ಹಾಗಿದ್ದರೆ ಓದಲು ಅವಕಾಶ ನೀಡುವುದರಲ್ಲಿ ಸಮಸ್ಯೆ ಏನಿತ್ತು ಎಂದು ವಕೀಲರು ಪ್ರಶ್ನಿಸಿದರು. ಈ ಬಾರಿ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಸಂಗೀತ ಅವರು ಮೊದಲ ಬಾರಿಗೆ ನೇರವಾಗಿ ಪ್ರಜ್ವಲ್ ಕಡೆ ನೋಡಿ, ಮಗನೇ, ಒಂದಾದರೂ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು. ನಾನು ಓದದೆ ಸಹಿ ಹಾಕಿದ್ದರೆ ನಂತರ ಎಲ್ಲವನ್ನೂ ನನಗೆ ವಿವರಿಸುತ್ತಿದ್ದೆಯಾ ಅಂದರು. ಪ್ರಜ್ವಲ್ ತನ್ನ ದೃಷ್ಟಿಯನ್ನು ಕೆಳಗೆ ತಗ್ಗಿಸಿಕೊಂಡನು. ಆ ಕ್ಷಣದಲ್ಲಿ ಸಂಗೀತ ಅವರ ಹೃದಯ ಒಡೆದಂತಾಯಿತು. ಆದರೆ ಅವರು ತಮ್ಮನ್ನು ತಾವು ದೃಢವಾಗಿ ಹಿಡಿದಿಟ್ಟುಕೊಂಡರು. ವಕೀಲರು ಕೊನೆಗೆ ಹೇಳಿದರು, ಇಂದು ಯಾವುದೇ ಸಹಿ ನಡೆಯುವುದಿಲ್ಲ. ಮೊದಲು ಎಲ್ಲ ದಾಖಲೆಗಳ ಸಂಪೂರ್ಣ ಕಾನೂನು ಪರಿಶೀಲನೆ ನಡೆಯುತ್ತದೆ. ಅದರ ನಂತರವೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಇದನ್ನು ಕೇಳಿದ ನಂತರ ಪ್ರಜ್ವಲ್ ಸ್ಪಷ್ಟವಾಗಿ ಅಸಹನೀಯನಾದನು. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ದೊಡ್ಡ ವಿಷಯ ಮಾಡುವ ಅಗತ್ಯವೇನಿತ್ತು ಅಂತ ಕೇಳಿದಾಗ ಈ ಬಾರಿ ಸಂಗೀತ ಅವರು ದೃಢವಾಗಿ ಉತ್ತರಿಸಿದರು, ನನ್ನ ಇಡೀ ಜೀವನದ ದುಡಿಮೆಯ ಪ್ರಶ್ನೆ ನನಗೆ ಸಣ್ಣ ವಿಷಯವಲ್ಲ ಅಂತ. ಕೊಠಡಿಯಲ್ಲಿ ಮತ್ತೆ ಮೌನ ಆವರಿಸಿತು. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ವಲ್ ಮತ್ತು ಪಲ್ಲವಿ ಅಲ್ಲಿಂದ ಹೊರಟು ಹೋದರು. ಆದರೆ ಈ ಬಾರಿ ಪರಿಸ್ಥಿತಿ ಬದಲಾಗಿತ್ತು. ಮೊದಲ ಬಾರಿಗೆ ಸಂಗೀತ ಅವರು ಭಯದಿಂದ ಅಲ್ಲ, ಸತ್ಯದ ಜೊತೆ ನಿಂತಿದ್ದರು. ಹೋರಾಟ ಇನ್ನೂ ಮುಗಿದಿರಲಿಲ್ಲ. ಆದರೆ ಈಗ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು, ಇನ್ನು ಮುಂದೆ ಪ್ರತಿಯೊಂದು ಹೆಜ್ಜೆಯೂ ಸಾಕ್ಷಿಗಳ ಆಧಾರದ ಮೇಲೆ ಇಡಲಾಗುತ್ತದೆ ಮತ್ತು ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಅದರಿಂದ ಅವರು ಹಿಂದೆ ಸರಿಯುವುದಿಲ್ಲ ಅಂತ. ವಕೀಲರ ಕಚೇರಿಯಲ್ಲಿ ನಡೆದ ಈ ಘಟನೆಯ ನಂತರ ಕೆಲವು ದಿನಗಳು ಕಳೆಯಿತು. ಮೇಲ್ನೋಟಕ್ಕೆ ಎಲ್ಲವೂ ಶಾಂತವಾಗಿದ್ದರೂ ಸಂಗೀತ ಅವರ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಹೋರಾಟ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಈ ನಡುವೆ ಬ್ಯಾಂಕ್ನಿಂದ ಅವರು ಕೇಳಿಸಿದ್ದ ಸಂಪೂರ್ಣ ಖಾತೆ ವಿವರಗಳು ಬಂದವು. ಅವುಗಳನ್ನು ವಕೀಲ್ ಮೆಹ್ತಾ ಅವರೊಂದಿಗೆ ಕುಳಿತು ಪರಿಶೀಲಿಸಿದಾಗ ಹಲವು ಸಂಗತಿಗಳು ಸ್ಪಷ್ಟವಾಗತೊಡಗಿದವು. ಕಳೆದ ಕೆಲವು ತಿಂಗಳುಗಳಲ್ಲಿ ನೆಟ್ ಬ್ಯಾಂಕಿಂಗ್ ಸಂಬಂಧಿಸಿದ ಸೆಟ್ಟಿಂಗ್ಗಳಲ್ಲಿ ಬದಲಾವಣೆ ಮಾಡಲಾಗಿತ್ತು. ಕೆಲವು ಸಂದರ್ಭಗಳಲ್ಲಿ ಪರ್ಯಾಯ ಸಂಪರ್ಕ ಮಾಹಿತಿಯನ್ನು ಸೇರಿಸಲಾಗಿತ್ತು. ಕೆಲವು ಆನ್ಲೈನ್ ಸೇವೆಗಳನ್ನು ಸಕ್ರಿಯಗೊಳಿಸಲಾಗಿತ್ತು. ಅದೃಷ್ಟವಶಾತ್ ದೊಡ್ಡ ಮೊತ್ತದ ಹಣ ಸಂಪೂರ್ಣವಾಗಿ ವರ್ಗಾವಣೆಯಾಗಿರಲಿಲ್ಲ. ಆದರೆ ಪ್ರಯತ್ನಗಳು ನಡೆದಿರುವುದು ದಾಖಲೆಗಳಿಂದ ಸ್ಪಷ್ಟವಾಗುತ್ತಿತ್ತು. ಸಂಗೀತ ಅವರೇ, ನೀವು ಸರಿಯಾದ ಸಮಯದಲ್ಲಿ ಎಚ್ಚೆತ್ತುಕೊಂಡಿದ್ದೀರಿ. ಇನ್ನೂ ಹಾನಿಯನ್ನು ತಡೆಯಬಹುದು ಎಂದು ವಕೀಲ್ ಮೆಹ್ತಾ ಹೇಳಿದರು. ಸಂಗೀತ ಅವರು ಮೌನವಾಗಿ ಕುಳಿತಿದ್ದರು. ಅವರಿಗೆ ಈಗ ಹಣಕ್ಕಿಂತ ಹೆಚ್ಚಾಗಿ ನೋವಾಗುತ್ತಿದ್ದುದು ಒಂದೇ ವಿಷಯ, ತಮ್ಮ ಮಗನ ಬಗ್ಗೆ ಹುಟ್ಟಿದ ಅನುಮಾನ. ಕೆಲವು ದಿನಗಳ ನಂತರ ಮೆಹ್ತಾ ಅವರು ಸಲಹೆ ನೀಡಿದರು,
ಒಮ್ಮೆ ಎಲ್ಲರೂ ಬ್ಯಾಂಕ್ನಲ್ಲಿ ಕುಳಿತು ಮಾತನಾಡೋಣ. ಬ್ಯಾಂಕ್ ಅಧಿಕಾರಿಗಳ ಎದುರಿನಲ್ಲಿ ಮಾತನಾಡಿದರೆ ಹಲವು ವಿಷಯಗಳು ಸ್ಪಷ್ಟವಾಗುತ್ತವೆ ಅಂತ ಸಂಗೀತ ಅವರು ಒಪ್ಪಿದರು. ನಿಗದಿತ ದಿನ ಬ್ಯಾಂಕ್ನ ಸಭಾಂಗಣದಲ್ಲಿ ಸಂಗೀತ ಅವರು, ವಕೀಲ್ ಮೆಹ್ತಾ ಮತ್ತು ಬ್ಯಾಂಕ್ ವ್ಯವಸ್ಥಾಪಕರು ಕುಳಿತಿದ್ದರು. ಸ್ವಲ್ಪ ಸಮಯದ ನಂತರ ಪ್ರಜ್ವಲ್ ಮತ್ತು ಪಲ್ಲವಿ ಕೂಡ ಬಂದರು. ಆ ದಿನ ಇಬ್ಬರ ಮುಖದಲ್ಲಿಯೂ ಮೊದಲಿನ ಆತ್ಮವಿಶ್ವಾಸ ಕಾಣಿಸುತ್ತಿರಲಿಲ್ಲ. ಬ್ಯಾಂಕ್ ವ್ಯವಸ್ಥಾಪಕರು ಕೆಲವು ದಾಖಲೆಗಳನ್ನು ಮೇಜಿನ ಮೇಲೆ ಇಟ್ಟು ಮಾತನಾಡಲು ಆರಂಭಿಸಿದರು. ಸಂಗೀತ ಅವರ ಖಾತೆಗೆ ಸಂಬಂಧಿಸಿದಂತೆ ಕಳೆದ ಕೆಲವು ತಿಂಗಳುಗಳಲ್ಲಿ ಕೆಲವು ಡಿಜಿಟಲ್ ಬದಲಾವಣೆಗಳು ನಡೆದಿವೆ. ಅವುಗಳಿಂದ ಸಂಬಂಧಿಸಿದ ದಾಖಲೆಗಳು ನಮ್ಮ ಬಳಿ ಇವೆ. ಅವರು ಒಂದೊಂದೇ ದಾಖಲೆಗಳನ್ನು ತೋರಿಸಿದರು. ನಂತರ ಶಾಂತ ಸ್ವರದಲ್ಲಿ, ಈ ಬದಲಾವಣೆಗಳು ಖಾತೆದಾರರ ಅನುಮತಿಯೊಂದಿಗೆ ನಡೆದಿವೆಯೇ ಅಥವಾ ಇಲ್ಲವೇ ಎಂಬುದು ನಮ್ಮ ತನಿಖೆಯ ವಿಷಯವಲ್ಲ. ಆದರೆ ಸಂಗೀತ ಅವರು ಸ್ವತಃ ಈ ಬದಲಾವಣೆಗಳ ಬಗ್ಗೆ ತಿಳಿದಿರಲಿಲ್ಲ ಎಂದು ನಮಗೆ ತಿಳಿಸಿದ್ದಾರೆ ಅಂತ ಹೇಳಿದರು. ಕೊಠಡಿಯಲ್ಲಿ ಮೌನ ಆವರಿಸಿತು. ಪ್ರಜ್ವಲ್ ತನ್ನ ದೃಷ್ಟಿಯನ್ನು ಕೆಳಗೆ ತಗ್ಗಿಸಿಕೊಂಡ. ಸಂಗೀತ ಅವರು ಮಗನ ಮುಖವನ್ನೇ ನೋಡುತ್ತಿದ್ದರು. ಅವರು ಯಾವುದೇ ಆರೋಪ ಮಾಡಲಿಲ್ಲ, ಯಾವುದೇ ಗಲಾಟೆಯನ್ನೂ ಮಾಡಲಿಲ್ಲ. ಕೇವಲ ಸತ್ಯವನ್ನ ಕೇಳಲು ಕಾಯುತ್ತಿದ್ದರು. ಕೊನೆಗೆ ಪ್ರಜ್ವಲ್ ನಿಧಾನವಾಗಿ ಎದ್ದು ನಿಂತ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಅಮ್ಮ, ಅವನ ಧ್ವನಿ ನಡುಗುತ್ತಿತ್ತು. ನನ್ನಿಂದ ತಪ್ಪಾಗಿದೆ ಅಂದನು. ಕೊಠಡಿಯಲ್ಲಿ ಕುಳಿತಿದ್ದ ಎಲ್ಲರೂ ಮೌನವಾಗಿದ್ದರು. ಮೊದಲಿಗೆ ನಾನು ಇದನ್ನು ತಪ್ಪು ಎಂದುಕೊಂಡಿರಲಿಲ್ಲ. ಕೆಲವು ಹಣಕಾಸಿನ ಸಮಸ್ಯೆಗಳು ಬಂದಿದ್ದವು. ನಂತರ ಎಲ್ಲವನ್ನ ಸರಿಪಡಿಸಿ ಬಿಡುತ್ತೇನೆ ಎಂದುಕೊಂಡಿದ್ದೆ. ಆದರೆ ಒಂದು ಸುಳ್ಳನ್ನು ಮುಚ್ಚಲು ಇನ್ನೊಂದು ಸುಳ್ಳು ಹೇಳುತ್ತಾ ಹೋದೆ. ಅವನ ಮಾತುಗಳು ತುಂಡಾಗುತ್ತಿದ್ದವು. ನಾನು ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡೆ ಅಂದನು. ಪಲ್ಲವಿ ಕೂಡ ಕಣ್ಣೀರು ಒರೆಸಿಕೊಂಡು, ಅತ್ತೆ, ನಾವು ಹಣದ ಒತ್ತಡದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಂಡೆವು. ಆದರೆ ಪರಿಸ್ಥಿತಿ ಇಷ್ಟು ದೂರ ಹೋಗುತ್ತದೆ ಎಂದು ಊಹಿಸಿರಲಿಲ್ಲ ಅಂದಳು. ಸಂಗೀತ ಅವರು ಬಹಳ ಹೊತ್ತಿನವರೆಗೆ ಏನು ಮಾತನಾಡಲಿಲ್ಲ. ಅವರ ಕಣ್ಣಲ್ಲಿಯೂ ನೀರು ತುಂಬಿಕೊಂಡಿತ್ತು. ಅವರಿಗೆ ಪ್ರಜ್ವಲ್ನ ಬಾಲ್ಯ ನೆನಪಾಗುತ್ತಿತ್ತು. ಮೊದಲ ಬಾರಿಗೆ ಶಾಲೆಗೆ ಹೋದ ದಿನ, ಜ್ವರ ಬಂದಾಗ ಇಡೀ ರಾತ್ರಿ ಅವನ ಪಕ್ಕದಲ್ಲೇ ಕುಳಿತಿದ್ದ ಕ್ಷಣಗಳು, ಪತಿಯ ಮರಣದ ನಂತರ ಮಗನ ಭವಿಷ್ಯಕ್ಕಾಗಿ ಅವರು ಮಾಡಿದ ತ್ಯಾಗಗಳು ಎಲ್ಲವೂ ಅವರ ಕಣ್ಣ ಮುಂದೆ ಹಾದು ಹೋಯಿತು. ಕೊನೆಗೆ ಅವರು ನಿಧಾನವಾಗಿ ಮಾತನಾಡುತ್ತಾ, ಮಗನೇ, ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು ಅಂದರು. ಪ್ರಜ್ವಲ್ ತಲೆ ಎತ್ತಿ ತಾಯಿಯ ಕಡೆ ನೋಡಿದನು. ಆದರೆ ನಂಬಿಕೆ ಒಡೆದರೆ ಅದನ್ನು ಮರಳಿ ಕಟ್ಟಲು ವರ್ಷಗಳು ಬೇಕಾಗುತ್ತವೆ. ತಾಯಿಯ ಈ ಮಾತು ಕೇಳುತ್ತಿದ್ದಂತೆ ಪ್ರಜ್ವಲ್ ಅಳತೊಡಗಿದನು. ಆದರೆ ಸಂಗೀತ ಅವರ ಧ್ವನಿಯಲ್ಲಿ ಈಗ ಭಾವನೆಗಿಂತ ಹೆಚ್ಚಾಗಿ ದೃಢತೆ ಇದ್ದಿತು. ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ. ನೀನು ನನ್ನ ಮಗನೇ ಆಗಿರುತ್ತೀಯಾ. ಆದರೆ ಇನ್ನು ಮುಂದೆ ಎಲ್ಲವೂ ನಿಯಮ ಮತ್ತು ಕಾನೂನಿನ ಪ್ರಕಾರವೇ ನಡೆಯಬೇಕು ಅಂದರು. ವಕೀಲ್ ಮೆಹ್ತಾ ತಲೆ ಆಡಿಸಿದರು. ನಂತರ ಅವರು ಸಿದ್ಧಪಡಿಸಿದ್ದ ದಾಖಲೆಗಳನ್ನು ಮೇಜಿನ ಮೇಲೆ ಇಟ್ಟರು. ಅವುಗಳಲ್ಲಿ ಸ್ಪಷ್ಟವಾಗಿ ಕೆಲವು ಷರತ್ತುಗಳನ್ನು ದಾಖಲಿಸಲಾಗಿತ್ತು. ಸಂಗೀತ ಅವರ ಆಸ್ತಿ ಮತ್ತು ಬ್ಯಾಂಕ್ ಖಾತೆಗಳ ಮೇಲಿನ ಸಂಪೂರ್ಣ ಹಕ್ಕು ಅವರದ್ದೇ ಆಗಿರುತ್ತದೆ. ಅವರ ಲಿಖಿತ ಅನುಮತಿ ಇಲ್ಲದೆ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ದಾಖಲೆಗಳ ಮೇಲೆ ಒತ್ತಡ ಹೇರುವಂತಿಲ್ಲ ಮತ್ತು ಎಲ್ಲ ಹಣಕಾಸಿನ ವ್ಯವಹಾರಗಳು ಸಂಪೂರ್ಣ ಪಾರದರ್ಶಕವಾಗಿರಬೇಕು ಅಂತ ಪ್ರಜ್ವಲ್ ದಾಖಲೆಗಳನ್ನು ಓದಿದ. ನಂತರ ಯಾವುದೇ ವಾದ ವಿವಾದ ಮಾಡದೆ ಸಹಿ ಹಾಕಿದ. ಪಲ್ಲವಿಯೂ ಸಹಿ ಹಾಕಿದಳು. ಆ ಕ್ಷಣದಲ್ಲಿ ಸಂಗೀತ ಅವರ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆ ಮೂಡಿತು. ಅವರು ಗೆದ್ದಿದ್ದರು. ಆದರೆ ಆ ಗೆಲುವಿನಲ್ಲಿ ಸಂತೋಷಕ್ಕಿಂತ ಹೆಚ್ಚು ನೋವು ಇದ್ದಿತು. ಏಕೆಂದರೆ ಎದುರಾಳಿಯಾಗಿದ್ದವರು ಅಪರಿಚಿತರಲ್ಲ, ತಮ್ಮದೇ ಮಗ ಮತ್ತು ಸೊಸೆ. ಸಭೆ ಮುಗಿದ ನಂತರ ಎಲ್ಲರೂ ಎದ್ದು ನಿಂತರು. ಪ್ರಜ್ವಲ್ ನಿಧಾನವಾಗಿ ತಾಯಿಯ ಬಳಿ ಬಂದು, ಅಮ್ಮ, ನೀವು ಯಾವಾಗಲಾದರೂ ನನ್ನನ್ನು ಕ್ಷಮಿಸಬಲ್ಲಿರಾ ಅಂದನು. ಸಂಗೀತ ಅವರು ಅವನ ತಲೆಯ ಮೇಲೆ ಕೈ ಇಟ್ಟು, ಕ್ಷಮಿಸುವುದು ಕಷ್ಟವಲ್ಲ ಮಗನೇ ಅಂದರು. ಪ್ರಜ್ವಲ್ ಆಶ್ಚರ್ಯದಿಂದ ಅವರ ಕಡೆ ನೋಡಿದನು. ಆದರೆ ನಂಬಿಕೆಯನ್ನು ಮರಳಿಗಳಿಸುವುದು ನಿನ್ನ ಕೈಯಲ್ಲಿದೆ. ಪ್ರಜ್ವಲ್ ಕಣ್ಣೀರು ಒರೆಸಿಕೊಂಡ. ಆ ದಿನ ಅವನು ಯಾವುದೇ ಉತ್ತರ ನೀಡಲಿಲ್ಲ. ಯಾಕೆಂದರೆ ತಾಯಿಯ ಮಾತುಗಳಲ್ಲಿ ಇದ್ದ ಸತ್ಯ ಅವನಿಗೆ ಅರ್ಥವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಅಲ್ಲಿಂದ ಹೊರಟರು. ಸಂಗೀತ ಅವರು ಬ್ಯಾಂಕ್ ಕಟ್ಟಡ ಹೊರಗೆ ಬಂದು ಆಕಾಶದ ಕಡೆ ನೋಡಿದರು. ಬಹಳ ದಿನಗಳ ನಂತರ ಅವರ ಮನಸ್ಸು ಹಗುರವಾಗಿತ್ತು. ಸಮಸ್ಯೆ ಸಂಪೂರ್ಣವಾಗಿ ಮುಗಿದಿರಲಿಲ್ಲ. ಮುರಿದ ಸಂಬಂಧಗಳು ಒಂದು ದಿನದಲ್ಲಿ ಸರಿಯಾಗುವುದಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತವಾಗಿತ್ತು. ಇನ್ನು ಮುಂದೆ ಅವರ ಜೀವನದ ನಿರ್ಧಾರಗಳನ್ನು ಯಾರೂ ಅವರಿಂದ ಕಸಿದುಕೊಳ್ಳಲಾರರು. ಅವರು ತಮ್ಮ ಪತಿಯ ನೆನಪಿನತ್ತ ಮನಸ್ಸಿನಲ್ಲಿ ತಲೆಬಾಗಿದರು. ನಾನು ನಿಮ್ಮ ಕಷ್ಟದ ಸಂಪತ್ತನ್ನು ಕಾಪಾಡಿಕೊಂಡೆ ಎಂದು ಮನಸ್ಸಿನಲ್ಲಿ ಹೇಳಿದರು. ಆ ಕ್ಷಣದಲ್ಲಿ ಅವರ ಮುಖದಲ್ಲಿ ಸಣ್ಣ ನಗು ಮೂಡಿತು. ಅದು ಪ್ರತಿಕಾರದ ನಗುವಲ್ಲ, ಅದು ಆತ್ಮಗೌರವವನ್ನು ಉಳಿಸಿಕೊಂಡ ವ್ಯಕ್ತಿಯ ನೆಮ್ಮದಿಯ ನಗು ಆಗಿತ್ತು. ಸ್ನೇಹಿತರೆ, ಜೀವನದಲ್ಲಿ ನಂಬಿಕೆ ಅತ್ಯಂತ ಅಮೂಲ್ಯವಾದ ಸಂಪತ್ತು. ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ನಂಬಿಕೆ ಒಡೆದರೆ ಅದನ್ನು ಮರಳಿ ಪಡೆಯಲು ಬಹಳ ಸಮಯ ಬೇಕಾಗುತ್ತದೆ. ಆದ್ದರಿಂದ ಪ್ರೀತಿ ಎಷ್ಟೇ ಇರಲಿ, ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ಯಾವಾಗಲೂ ಅರ್ಥ ಮಾಡಿಕೊಂಡು
ದಾಖಲೆಗಳನ್ನು ಓದಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆದು ಮಾತ್ರ ತೆಗೆದುಕೊಳ್ಳಬೇಕು. ಏಕೆಂದರೆ ನಿಜವಾದ ಪ್ರೀತಿ ಎಂದಿಗೂ ಪಾರದರ್ಶಕತೆ ಆಗಿರುತ್ತದೆ. ಹಾಗಿದ್ದರೆ ಸ್ನೇಹಿತರೆ, ಸಂಗೀತ ಅವರು ಮಾಡಿದ ಕೆಲಸ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕತೆಗೊಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.